ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. 4 ದಿನ ಪಾದಯಾತ್ರೆನ ಕೊಡ್ಕೇರದಿಂದ ಸ್ಟಾರ್ಟ್ ಮಾಡಿದ್ವಿ. 1 ಕಾಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಹೋಗ್ತಿರುವಾಗ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಕ್ತು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸುಧಾರಿಸ್ಕೊಂಡ್ವಿ. ಒಂದು 20-30 ಜನ ಕಾಡಿನ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಕೊತಿದ್ರು. ಅವರು ಹೋಗ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ಈ ಥರ ಕಾಡಿನ ಮಧ್ಯದಲ್ಲೆಲ್ಲ ಹೋದರೆ ಫಿಸಿಕಲಿ ಹೆಲ್ತಿಯಾಗಿರ್ತೀವಿ. ನೀವು ಒಂದು ಸಲ ಇದೆಲ್ಲ ಟ್ರೈ ಮಾಡಿ. ಫೈನಲಿ ನಾವು ರೋಡಿಗೆ ರೀಚ್ ಆದ್ವಿ. ಅದಾದಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹೋಗೋಕ್ಕಿಂತ ಮುಂಚೆ ಅಲ್ಲೊಂದು ಹೊಳೆ ಸಿಗುತ್ತೆ. ಆ ಹೊಳೆಯಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಬೇಕು. ಮಾಡೋದಾರು ಮಾಡ್ಬೋದು, ಬಿಡೋದಾರು ಬಿಡ್ಬೋದು. ಆದರೆ ನಾವು ಮಾಡ್ಕೊಂಡು ಹೋದ್ವಿ. ಆದರೆ ಫುಲ್ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಹೊಳೆಯಲ್ಲಿ. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಹಾಗೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪ್ರದರ್ಶನ ಎಲ್ಲ ಮಾಡಿ ತುಂಬ ಬಿಸಿಲಿತ್ತಲ್ವ, ಅಲ್ಲೇ ಸ್ವಲ್ಪ ಜನ ರೆಸ್ಟ್ ಸಹ ಮಾಡ್ತಿದ್ರು. ಅಲ್ಲಿ ಎಲ್ಲರೂ ಕಾಯಿನ್ ನಿಲ್ಲಿಸ್ತಿದ್ರು. ಕಾಯಿನ್ ಏನಕ್ಕೆ ನಿಲ್ಲಿಸ್ತಾರೆ ಅಂದರೆ, ನಾವೇನಾದ್ರು ಅಂದ್ಕೊಂಡಿರ್ತೀವಲ್ಲ ಅದಾಗುತ್ತೆ ಅನ್ನೋದಾದರೆ ಕಾಯಿನ್ ನಿಂತ್ಕೊಳ್ಳುತ್ತೆ, ಆಗಲ್ಲ ಅನ್ನೋದಾದರೆ ಕಾಯಿನ್ ನಿಂತ್ಕೊಳ್ಳಲ್ಲ. ಅಲ್ಲಿನ ನಂಬಿಕೆ. ನಮ್ಮ ಲೈಫಲ್ಲೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀವು ಒಂದ್ಸಲಿ ಹೋದಾಗ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.